ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಾಸಕರಿಂದಲೇ ಒಂದು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ಯೋಜನೆ ಮಾತ್ರ ನಂಬ್ಕೊಂಡಿದ್ರೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಮಾತ್ರ ನಂಬಿಕೊಂಡಿದ್ದರೆ ಆಗದು. ಗ್ಯಾರಂಟಿ ಬಿಟ್ಟು ನಮಗೆ ಅಭಿವೃದ್ಧಿ ಯೋಜನೆಗಳನ್ನ ಕೊಡಿ. ಜನರು ಗ್ಯಾರಂಟಿಗಳ ಬಗ್ಗೆ ಶ್ಲಾಘನೆ ಮಾಡಿ ಮಾತಾಡ್ತಾ ಇಲ್ಲ. ಗ್ಯಾರಂಟಿ ನಂಬಿಕೊಂಡು ಚುನಾವಣೆ ಎದುರಿಸೋಕೆ ಸಾಧ್ಯ ಇಲ್ಲ. ದೇವಸ್ಥಾನ, ಸಭಾಭವನ, ರಸ್ತೆ ಅಭಿವೃದ್ಧಿ ಸೇರಿ ಹಲವು ಕಾರ್ಯಕ್ರಮಗಳಿಗೆ ನೆರವು ಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ನೆರವಿಗೆ ಬರಬೇಕು. ಶಾಸಕಾಂಗ ಸಭೆಯಲ್ಲಿ ಶಾಸಕರ ಆಗ್ರಹ ಇದಾಗಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಖುದ್ದು ಶಾಸಕರೇ ಈ ಯೋಜನೆ ಬಗ್ಗೆ ಬೇಸರವನ್ನ ಹೊರಹಾಕ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಮಾತ್ರ ನಂಬ್ಕೊಂಡಿದ್ರೆ ಆಗೋದಿಲ್ಲ. ಅದನ್ನ ಬಿಟ್ಟು ರಸ್ತೆ ಅಭಿವೃದ್ಧಿ, ದೇವಸ್ಥಾನ, ಸಭಾಭವನ ಇದೆಲ್ಲದರ ಅಭಿವೃದ್ಧಿ ಮಾಡಬೇಕಾಗಿದೆ. ಬರೀ ಗ್ಯಾರಂಟಿಯನ್ನ ನಂಬ್ಕೊಂಡಿದ್ರೆ ಜನ ಅದನ್ನ ಹಾಡಿ ಹೊಗಳ್ತಾ ಇಲ್ಲ ಅನ್ನೋಂಥ ಮಾತನ್ನ ಈ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಹೇಳಿದ್ದಾರೆ. ಶಾಸಕರೇ ಖುದ್ದು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೇಸರವನ್ನ ಹೊರಹಾಕ್ತಿದ್ದಾರೆ. ಕೈ ನಾಯಕರ ಶಾಸಕಾಂಗ ಸಭೆ ನಡೀತು. ಈ ವೇಳೆ ಶಾಸಕರ ಆಗ್ರಹ ಇದಾಗಿತ್ತು. ಕೇವಲ ಗ್ಯಾರಂಟಿ ಯೋಜನೆಗಳನ್ನ ನಂಬ್ಕೊಂಡಿದ್ರೆ ಆಗೋದಿಲ್ಲ. ಈಗ ಬೇರೆ ಬೇರೆ ಏನೇನು ಅಭಿವೃದ್ಧಿ ಕೆಲಸ ಆಗಬೇಕು ಅದು ನಡಿಲೇಬೇಕು. ಆಗ್ಲೇ ಜನ ನಮ್ಮ ಪರವಾಗಿ ಇರೋದು. ಯಾರು ಸಹ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನುವಂಥ ಮಾತನ್ನ ಈ ಶಾಸಕಾಂಗ ಸಭೆಯಲ್ಲಿ ಶಾಸಕರು ತಿಳಿಸಿದ್ದಾರೆ. ದೇವಸ್ಥಾನ, ಸಭಾಭವನ, ರಸ್ತೆ ಅಭಿವೃದ್ಧಿ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ನೆರವು ಬೇಕಾಗಿದೆ. ಅದರ ಕಡೆ ನಾವು ಗಮನ ಕೊಡಬೇಕಾಗಿದೆ. ಕೇವಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಂಬ್ಕೊಂಡಿದ್ರೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುಖೇಶ್, ಈಗ ಶಾಸಕಾಂಗ ಸಭೆಯಲ್ಲಿ ಶಾಸಕರೇ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೇಸರವನ್ನ ಹೊರಹಾಕಿರೋದು. ಏನೆಲ್ಲ ಹೇಳಿದ್ದಾರೆ ಶಾಸಕರು? ಇದಕ್ಕೆ ಅವ್ರು ಏನು ಆನ್ಸರ್ ಮಾಡಿದ್ದಾರೆ? ಪ್ರಮುಖವಾಗಿ ಇವತ್ತು ನಡೆದಂತ ಶಾಸಕಾಂಗ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದೆ. ವಿಶೇಷವಾಗಿ ಗ್ಯಾರಂಟಿ ವಿಚಾರದಲ್ಲಿ ಅಂದ್ರೆ ಗ್ಯಾರಂಟಿ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ಸರಿಯಲ್ಲ ಅನ್ನೋದು ಸಿಎಂ ನಂತರ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಆನಂತರ ಶಾಸಕರು ತಮ್ಮ ಅಭಿಪ್ರಾಯದಲ್ಲಿ ಹೇಳುವ ಸಂದರ್ಭದಲ್ಲಿ ಗ್ಯಾರಂಟಿಯಿಂದ ಸಾಕಷ್ಟು ಅಡೆತಡೆಗಳು ಆಗ್ತಾ ಇದೆ. ಆದ್ರೆ ಗ್ಯಾರಂಟಿ ಕೊಡೋದು ಓಕೆ, ಆದ್ರೆ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೇಕಾಗುತ್ತೆ. ಇತರ ಅಭಿವೃದ್ಧಿ ಕಾರ್ಯಗಳು ಮಾಡದೇ ಇದ್ರೆ ನಮ್ಗೆ ಕ್ಷೇತ್ರಗಳಲ್ಲಿ ಕಷ್ಟ ಆಗುತ್ತೆ ಅನ್ನುವಂತ ಮಾತು. ಜೊತೆಗೆ ಕೇವಲ ನಾವು ಇದನ್ನೇ ನಂಬ್ಕೊಂಡು ಹೋದ್ರೆ ಮುಂದೆಯೂ ಕೂಡ ಆಗಲ್ಲ. ಮುಂದೆಯೂ ಕೂಡ ಬೇರೆ ನಾವು ಅಂದ್ರೆ ಚುನಾವಣೆಯನ್ನು ಗೆಲ್ಬೇಕು ಅನ್ನೋದಾದ್ರೆ ಸಹಜವಾಗಿ ನಮಗೆ ಗ್ಯಾರಂಟಿಯ ಜೊತೆಗೆ ಬೇರೆ ಅವಕಾಶನೂ ಕೂಡ ಕೊಡಬೇಕು. ಅಂದ್ರೆ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಅನ್ನುವ ಮೂಲಕವಾಗಿ ಗ್ಯಾರಂಟಿ ಒಂದನೇ ನಂಬ್ಕೊಂಡ್ರೆ ಹೋದ್ರೆ ಆಗಲ್ಲ ಅನ್ನೋದನ್ನ ಅಂದ್ರೆ ಹಂಗ್ ನೋಡಕ್ ಹೋದ್ರೆ ಕಾಂಗ್ರೆಸ್ನ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಮತ್ತು ಮ್ಯಾನಿಫೆಸ್ಟೋ ಕೂಡ ಆಗಿತ್ತು ಗ್ಯಾರಂಟಿ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಗೆದ್ವಿ ಅನ್ನುವಂಥದ್ದು ಕೂಡ ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರು ಹೇಳಿರ್ಬೋದು. ಆದ್ರೆ ಗ್ಯಾರಂಟಿ ಒಂದೇ ಅಲ್ಟಿಮೇಟ್ ಅಲ್ಲ ಅನ್ನುವಂಥದ್ದನ್ನ ಬಹುತೇಕ ಇವತ್ತಿನ ಸಭೆಯಲ್ಲಿ ನಾಯಕರುಗಳು ಕನ್ವಿನ್ಸ್ ಮಾಡೋಕೆ, ಶಾಸಕರುಗಳು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ಟಂತೆ ಕಾಣಿಸ್ತಾ ಇದೆ. ಅರ್ಪಿತಾ, ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.